ಕೆಜುನಿಪೇಟ್ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಹಾಗೂ ಪಂಚಾಯಿತಿ ಆಸ್ತಿ ರಿಜಿಸ್ಟರ್ಗಳನ್ನು ತಿದ್ದುಪಡಿ ಮಾಡಿದವರ ವಿರುದ್ಧ ಬೃಹತ್ ಪ್ರತಿಭಟನೆ. ರಾಮದುರ್ಗ ತಾಲೂಕಿನ ಕೆಜುನಿಪೇಟ್ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಹಾಗೂ ಪಂಚಾಯಿತಿ ಆಸ್ತಿ ರಿಜಿಸ್ಟರ್ಗಳನ್ನು ತಿದ್ದುಪಡಿ ಮಾಡಿದವರ ವಿರುದ್ಧ ಹಾಗೂ ದಲಿತ ಸಮುದಾಯಕ್ಕೆ ಅನ್ಯಾಯವಾಗಿರುವುದನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ ತಾಲೂಕಾ ಸಮಿತಿ ರಾಮದುರ್ಗ ವತಿಯಿಂದ ಗ್ರಾಮ ಪಂಚಾಯಿತಿಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಕೆಲ ಹೊತ್ತು ನಂತರ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಇಲ್ಲಿ ನಡೆದಿರುವ ವ್ಯವಹಾರ ಮತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿ, ದಲಿತ ಕೇರಿಯಲ್ಲಿ ಚರಂಡಿ, ಸಿಸಿ ರಸ್ತೆ, ಬೀದಿ ದೀಪಗಳು, ಶೌಚಾಲಯ, ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಅನೇಕ ಸಮಸ್ಯೆಗಳ ಕುರಿತು ಫಕೀರಪ್ಪ ಚಲವಾದಿ ಅವರು ಹಲವಾರು ಬಾರಿ ಮನವಿಯನ್ನ ನೀಡಿದರೂ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ದಲಿತರನ್ನ ಕಡೆಗಾಣಿಸುತ್ತಾ ಬಂದಿದ್ದಾರೆ. ದಲಿತ ಸಮುದಾಯಕ್ಕೆ ಅನ್ಯಾಯವೆಸಗಿದ್ದಾರೆ. ಅಲ್ಲದೆ 15ನೇ ಹಣಕಾಸು ಯೋಜನೆಯಲ್ಲಿ ದಲಿತ ಸಮುದಾಯಕ್ಕೆ ಶೇಕಡಾ 25% ಹಣವನ್ನು ಖರ್ಚು ಮಾಡದೇ ಇರುವುದು, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದಲಿತರಿಗೆ ಕೆಲಸ ನೀಡದೆ ಅನ್ಯಾಯವೆಸಗಿದ್ದಾರೆ. ಅಲ್ಲದೆ ಇಲ್ಲಿನ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ನೌಕರರಿಗೆ ಜಾಬ್ ಕಾರ್ಡ್ ನೀಡಿ ಅವರ ಹೆಸರಿನಲ್ಲಿ NMR ಅನ್ನು ಹಾಕ್ತಾರೆ. ಗ್ರಾಮ ಪಂಚಾಯತ್ ಪಿಡಿಒ ಕೆಲವು ಕಾಣದ ಕೈಗಳು ಜೊತೆಗೂಡಿ ದಲಿತ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಅಲ್ಲದೆ ಇಲ್ಲಿನ ಬಿಲ್ ಕಲೆಕ್ಟರ್ ಹಣ ಪಡೆದು ಪಂಚಾಯಿತಿ ಆಸ್ತಿ ರಿಜಿಸ್ಟರ್ಗಳನ್ನು ಒಬ್ಬರ ಆಸ್ತಿಯನ್ನು ಇನ್ನೊಬ್ಬರ ಹೆಸರಿಗೆ ಮಾಡಿದ್ದಾರೆ ಎಂದು ಆಕ್ರೋಶವನ್ನು ಹೊರಹಾಕಿ ಇಲ್ಲಿನ ನಡೆದಿರುವ ಅವ್ಯವಹಾರ ಭ್ರಷ್ಟಾಚಾರ ಬಗ್ಗೆ 15 ದಿನಗಳ ಒಳಗೆ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ಸಂಜೀವ್ ಕಾಂಬ್ಳೆ, ಚಿದಾನಂದ ತಳಕೇರಿ, ದುರ್ಗಪ್ಪ ಮೇರಿನಮನಿ, ಮಂಜುಳಾ ಕಾಂಬ್ಳೆ, ಸದಾಶಿವ ಸಿಂಗೆ, ದುರ್ಗಮ್ಮ ಕಾಂಬ್ಳೆ, ರಾಜ್ಕುಮಾರ್ ಚಲವಾದಿ, ವಿಜಯ್ ಧರ್ಮಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. जब तक सूरज चांद रहेगा, जब तक सूरज चांद रहेगा. 2025 15 ಹಣಕಾಸು ಬರಕತ್ತೈತ್ರಿ. 2020ರಿಂದ 15 ಹಣಕಾಸು ಬರಕತ್ತೈತಿ. ಎಷ್ಟಾಗತ್ರಿ 25 ಎಷ್ಟಾಗತಿ? ಎಷ್ಟು ಅಮೌಂಟ್ ಬಂದಿರ್ತೈತಿ, ಎಷ್ಟು ಉಳಿತೈತಿ? ಆ ಹಣ ಎಲ್ಲಿ ಖರ್ಚು ಮಾಡಿದ್ರಿ? ಏನು 5,000 ರೂಪಾಯಿ ಯಾರು ಸತ್ತಾಗ 5,000 ರೂಪಾಯಿ ಕೊಟ್ಟರೆ ನಮಗೆ ಯಾಕ? ಅವ್ ಮಾಹಿತಿ ರೊಕ್ಕ ಕೇಳಿದ್ರ ಆ ಸತ್ತವ್ರದ್ದು ಹಣ ಚಟ್ಟ ಕೊಡ್ತೀರಿ. ಮತ್ತ ಅದೇನು ಹುಟ್ಟು ಹಣ ಎಲ್ಲಿ ಹೋಗತಿ? ನೀರಿಂದ ಬಂತ, ಊರುಗಾರಿಗೆ ನೀರಿಂದ ಬಂದ ಹಾಕ್ರಿ. ನಮ್ಮ ಹಣನು ನಮ್ಮ ದುಡ್ಡು ನೀರಿಗೆ ಹಾಕ್ರಿ. ಕುಡಿಯಾಕ ನೀರು ಬೇಕು ಎಲ್ಲರಿಗೂ, ಅವ್ರಿಗೂ ಬೇಕು, ನಮಗೂ ಬೇಕು. ಅವರು ನಮ್ಮ ಅಣ್ಣ ತಮ್ಮರ, ನಾವು ಅವ್ರ ತಮ್ಮಗಳು ಇದ್ದಂಗೆ. ಬೇರೆ ಕಡೆ ಖರ್ಚು ಮಾಡಬಾರ್ದು. ಇದನ್ನ ಎಲ್ಲಿ ಮಾಡಿರಿ? ಯಾವ ನೀವು ಒಳಮಟ್ಟಿ 4-5 SC ಮತ್ತು ST ಅವ್ರು ಬರ್ತಾರೆ. ಇಲ್ಲಿ ಎಲ್ಲಿ ಮಾಡಿದ್ರಿ ತೋರಿಸ್ರಿ. ಎಷ್ಟು ದಿನ ಆಯ್ತು? ಈಗ 5 ವರ್ಷ ಇದೆ. ಬೀಡು ಒಂದೇ ತಗೊಂಡು ನಾವು 15 ಹಣಕಾಸು 4ರಿಂದ 5 ಸಲ ಬಂದಿರ್ಬೇಕು. ಇಟ್ಕೊಂಡ್ಕೇಳಿ ನಾವು ಇವತ್ತು ನಿಮ್ಮ ಮಾತಿನ ಮೇಲೆ ನೀವು ಹೂ ಅಂದ್ರೆ ನಾವು ನಮ್ಮ ದನಿಯನ್ನು ಕೊಡ್ತೀವಿ. ಇಲ್ಲಾಂದ್ರೆ ನಾವು ಇವಲ್ಲೇ ಕುಂಡ್ರಾಕೊಡ್ತಾ ಇರ್ತೀವಿ. ಎಲ್ಲ ರೆಡಿ ಅಡಿಗೆ ಪಡಿಗೆಲ್ಲ ಒಲಿ ನೋಡ್ಸ್ಯಾರ, ಅಡಿಗೆ ಮಾಡ್ಯಾರ. ಈಗೇನು ಬಿರಿಯಾನಿ ಮಾಡಿದ್ರೆ ಏನ್ ಮಾಡಿದ್ರೆ ನನಗೆ ಪಲಾವ ಏನಾದ್ರೆ ಪೀಸ್ ಹಾಕಿದ್ರೆ ಬಿರಿಯಾನಿ ಹಾಕ್ಬೇಕು. ಯಾಕಂದ್ರೆ ನಮ್ಮ ಮನೆಗೆ ಡೇ ರಾತ್ರಿ ನಮಗೆ ಕಂಟಿನ್ಯೂ ಮುಂದುವರಿತದ. ಯಾವ ಕಾಲಕ್ಕೂ ನಾವು ಸರಿಯಾಗಿಲ್ಲ ಸರ್. ನಾ ಬಂದಿರೋದು ಸುಮಾರು 160 ಕಿಲೋಮೀಟರ್ ದೂರಿಂದ ಬಂದಿದ್ದೀನಿ ನಾನು ಬೆಳಗ್ಗೆಯಿಂದ. ನಾವೆಲ್ಲರೂ ನಮ್ಮ ಟೀಮ್ ಎಲ್ಲ ಯಾಕೆ ಬಂದಿದ್ದೀವಿ ಅಂದ್ರೆ ನಾ ಏನೋ ಸಣ್ಣ ಸಮಸ್ಯೆ ಇರ್ಬೇಕು. ಇಲ್ಲಿ ಬಂದಂತ ಸಣ್ಣ ಹಳ್ಳಿ ಸಣ್ಣ ಸಮಸ್ಯೆ ಇರ್ಬೋದು ಅನ್ಕೊಂಡಿದ್ದೆ ನಾನು ಬ್ರದರ್. ಅದನ್ನ ನಾನು ತುಗಲಕ್ ಸರ್ಕಾರ ತುಗಲಕ್ ಆಡಳಿತ ಬರ್ತಿದ್ದೆ. ಕುಡ್ಡು ಬೀಸೋದು ಕಟ್ಟಿ ಹಿಟ್ಟು ತಿನ್ನೋದು ನನಗೈತಿ ಬಳೆ. ಅದಕ್ಕೆ ದಯವಿಟ್ಟು ಸರ್ ಅದಕ್ಕೆ ಯಾವತ್ತೂ ಆಗ್ತದ ಕುಡ್ಡಾರನ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ರಿಕ್ವೆಸ್ಟ್ ನೀವು ಒತ್ತು ಕೊಟ್ಟಕ್ಕಿಂದ ಏನ್ ಕೆಲವು ಸಮಸ್ಯೆಗಳ ಬಗ್ಗೆ ಇರ್ತಕ್ಕಂಥ ಕೆಲಸ ನೀವು ಮಾಡ್ಬೇಕು. ಮಾಡಿ ಅಂದ್ರೆ 20ನೇ ತಾರೀಕು ಇದೇ ಜಾಗದಾಗ ನಾವು ಕೊಡ್ತೀವಿ. ಕೂತೀವಿ ಅಂದ್ರೆ ಮಾತ್ರ ಹೇಳಕ್ಕಂತೂ ಸಾಧ್ಯನೇ ಇಲ್ಲ. ಅಲ್ಲಿ ಹಿಡ್ಕೊಂಡು ನಾವು ನಿರಂತರವಾಗಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ.
ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ವತಿಯಿಂದ ಇವತ್ತು ಜುನ್ನಿಪೇಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಲಿತ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯ ಮತ್ತು ಇಲ್ಲಿ ಆಸ್ತಿ ತಿದ್ದುಪಡಿ ಭಾಳ ದೊಡ್ಡ ಪ್ರಮಾಣದಾಗ ನಡೆದಿದೆ ಅಂತಕ್ಕಂಥದ್ದು ಒಂದು ವಿಷಯ ಇಟ್ಕೊಂಡಿದ್ದರಿಂದ ಯಾರ್ದಾರ್ದು ಆಸ್ತಿ ಯಾರ್ಯಾರಿಗೆ ಮಾಡ್ತಕ್ಕಂಥದ್ದು ಇದೆಲ್ಲ ವಿಷಯಗಳಿತ್ತು. ಇವತ್ತು ದಲಿತ ಸಮುದಾಯದಲ್ಲಿ ನಾವು ನೋಡಿದ್ದೀವಿ, ಒಂದು ಸರಿಯಾದ ರೀತಿಯಾದಂಥ ಗಟರ್ ಇಲ್ಲ, ಸರಿಯಾದ ರೀತಿಯಾದಂತಹ CC ರಸ್ತೆಗಳಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಅದು ಜಲಜೀವನ್ ಮಿಷನ್ ಅಂತ ಏಕೆಂದು ಮಾಡಿದ್ದಾರೆ, ಅದು ಎಲ್ಲ ಮನೆಗೆ ನಳ್ಳ ಕುಣಿಸಿದ್ದಾರೆ, ಅದಕ್ಕೂ ಕೂಡ ಇವತ್ತಿಗೂ ಕೂಡ ನೀರು ಬರ್ತಾಯಿಲ್ಲ. ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡಕ್ಕಿರಿಂದ ನಾವು ಈ ಜುನ್ನಿಪೇಟೆ ಗ್ರಾಮ ಪಂಚಾಯಿತಿಯ ಒಂದು ಆವರಣದಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಸ್ವಾತಂತ್ರ್ಯ ಬಂದು 75 ವರ್ಷದ ಆಚರಣೆನ ನಾವು ಮೊನ್ನೆ ಆಚರಣೆ ಮಾಡಿದ್ದೀವಿ. ನಮಗೆ ಸ್ವಾತಂತ್ರ್ಯ ಸಿಕ್ಕ ಸುಮಾರು ವರ್ಷಗಳಾದರೂ ಕೂಡ ಇವತ್ತಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಕೂಡ ಇವತ್ತು ನಮ್ಮ ಗ್ರಾಮದಲ್ಲಿ ಒದಗಿಲ್ಲ ಅಂತಕ್ಕಂಥ ಒಂದು ವಿಚಾರ ತಗೊಂಡು ಮತ್ತು ನಮಗಿಲ್ಲಿ ನೋಡೋಕೆ ಸಿಕ್ಕಿದ್ದು ಏನಪ್ಪ ಅಂತಂದ್ರೆ, ಇದು ಬಹುಶಃ ನಾನು ಅನ್ನಿಸ್ತದೆ ಹಿಂದೆ ಏನು ತುಘಲಕ್ ಸರ್ಕಾರ ಇತ್ತಲ್ಲ ಆ ಥರ ಆಡಳಿತ ಇಲ್ಲಿ ನಡೀತಾ ಇದೆ. ಒಂದು PDO ಅವ್ರ ಮೇಲೆ, PDO ಅವ್ರದ್ದು ಗ್ರಾಮ ಪಂಚಾಯತ್ ಮೇಲೆ ಹಿಡ್ತಿಲ್ಲ ಅಂತಕ್ಕಂಥದ್ದು, ತಾಲೂಕು ಆಡಳಿತ ಈ ಗ್ರಾಮದ ಮೇಲೆ ಹಿಡ್ತಿಲ್ಲ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ಯಾರೋ ಒಬ್ಬರು ಬಿಲ್ ಕಲೆಕ್ಟ್ರು ಒಬ್ಬ ಸಾಮಾನ್ಯ ನೌಕರರು ಇವತ್ತಿಲ್ಲಿ 3 ಕೋಟಿ ರೂಪಾಯಿ ಮನೆ ಕಟ್ತಾನಂತಂದ್ರೆ ಅದು ಎಷ್ಟು ಕೊಳ್ಳೆ ಹೊಡೆದಿರ್ಬೋದು ಪಂಚಾಯತಿ ಅಂತ. ನಾವು 5 ವರ್ಷದ ಮಾಹಿತಿ ಕೇಳಿದಾರೆ ಒಬ್ಬರು ನಮ್ಮ ಲಕ್ಷ್ಮಿ ಅವರು ಅಂತ. 5 ವರ್ಷದಲ್ಲಿ ದಲಿತ ಸಮುದಾಯಗಳಿಗೆ ಮಾಡತಕ್ಕಂತಹ ಕೆಲಸ ಕಾರ್ಯಗಳ ಬಗ್ಗೆ ಕುಡಿಯತ್ತೆ ಅಂತ ಹೇಳಿದ್ದಾರೆ. ಅದು ಒಂದೂ ಕೂಡ ಒಂದು 200 ಪುಟಾಟ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಒಂದೂ ಕೂಡ ಅದರಲ್ಲಿ ದಲಿತ ಕಾಲನಿಗೆ ಕೆಲಸ ಮಾಡಿದ್ದೀವಿ ಅಂತಕ್ಕಂಥದ್ದು ಮತ್ತು ಎಲ್ಲಿ ಕೂಡ ಅಲ್ಲಿ ಪ್ರಸ್ತಾವನೆ ಆಗಿದೆ. ಅಂದರೆ ಅವ್ರು ಎಷ್ಟು ಇದನ್ನು ಮಾಡಿದಾರೆ ಅಂತಕ್ಕಂಥದ್ದು. ಈ ಪಂಚಾಯತಿ ನೋಡಿದ್ರೆ ಇದು ಒಂಥರ ಒಂದು ಅಂಧ ದರ್ಬಾರ್ ನೋಡಿದೆ ಅಂತಕ್ಕಂಥದ್ದು. ಸರ್ಕಾರ ಗ್ರಾಮೀಣ ಪ್ರದೇಶಗಳು ಉದ್ಧಾರ ಆಗಬೇಕು, ಗ್ರಾಮಗಳನ್ನು ಸ್ವರಾಜ್ಯಗಳಾಗಬೇಕು, ಗ್ರಾಮೀಣ ಸ್ವರಾಜ್ಯಗಳಾಗಬೇಕು ಅಂತಕ್ಕಂಥ ಕಲ್ಪನೆ ಇಟ್ಕೊಂಡು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಾರೆ. ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು, 14 ಫೈನಾನ್ಸ್ ಆಗಿರ್ಬೋದು, 15 ಫೈನಾನ್ಸ್ ಆಗಿರ್ಬೋದು, ಕರ ವಸೂಲಾತಿ ಆಗಿರ್ಬೋದು, ಇನ್ನೂ ಅನೇಕ ಯೋಜನೆಗಳು ಸರ್ಕಾರ ಜಾರಿಗೆ ತಂದರೂ ಕೂಡ ಇವತ್ತು ಇಲ್ಲಿ ನೋಡಿದ್ರೆ ಯಾವ ಒಂದೂ ಕೂಡ ಸರಿಯಾದ ರೀತಿಯಾದಂಥ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಮತ್ತು ಯುವಕರು ಬಹಳ ಒಂದು ಒತ್ತಡದಿಂದ ನಮ್ಮ ಮೇಲೆ ಒತ್ತಡ ತಂದ್ರಿಲ್ಲ ಬಂದ ತಕ್ಷಣ ಯುವ ಪಡೆ ಏನಂದ್ರೆ ಅವ್ರಿಗೆ ಆಡೋಕೆ ಗ್ರೌಂಡ್ ಇಲ್ಲಿ. ಮೊದಲು ಹಳ್ಳಿಗಳ ಪ್ರತಿಭೆಗಳು ಹೊರಗೆ ಬೀಳಬೇಕು ಅಂತ ಏಕೆಂದ್ರೆ ಇವತ್ತು ಜಿ ಕನ್ನಡ ಆಗಿರ್ಬೋದು, ಇನ್ನೂ ಅನೇಕ ಯಾವ ಇದು ಮಾಡ್ತಾವೆ, ಹಳ್ಳಿ ಪ್ರತಿಭೆಗಳನ್ನು ಎತ್ತಿ ತೋರಿಸ್ಬೇಕು ಅಂತ ಏಕೆಂದ್ರೆ ಹಳ್ಳಿಗಳಲ್ಲಿ ಕುಸ್ತಿ ಇದು ಮಾಡ್ಲಿಕ್ಕೆ ಅದು ಕೂಡ ಗಡಿಮಣಿ ಇಲ್ಲ. ಅದ್ರ ಜೊತೆಗೆ ಕ್ರೀಡಾಭಿಮಾನಿಗಳು ಇಲ್ಲೆಲ್ಲ ಸಾಕಷ್ಟು ಕ್ರೀಡಾ ಒಂದು ವ್ಯಕ್ತಪಡಿಸ್ಬೇಕಾದ್ರೆ ಗ್ರೌಂಡ್ಗಳ ಕೊರತೆ ಇದೆ. ಇದೆಲ್ಲ ಸರ್ಕಾರ ಅವಕಾಶ ಮಾಡಿ ಕೊಟ್ಟರು ಕೂಡ ಪಂಚಾಯತಿಗೆ, ಗ್ರಾಮ ಪಂಚಾಯತಿಯವರು ಇದೇನು ಹಳ್ಳಿ ಗಂಟೆ ಮೇಲೆ ಲಗ ಹಿಡಿತಾರಲ್ಲ, ಯಾರ್ದೋ ದುಡ್ಡು ಎಲ್ಲವನ್ನೂ ಜಾತ್ರೆ ಅಂತಕ್ಕಂಥ ಲೆಕ್ಕಾಚಾರ ಮಾಡ್ಕೊಳ್ಳೋದ್ರಿಂದ ಇವತ್ತು ಅಂದಾದರಬಾರ್ದಾಗ ಯಾರ್ದೋ ಹೆಸರು ಮೇಲೆ ನಾ ಭಾಳ ಜನ ಇಲ್ಲಿ ನೋಡಿದ್ದೀನಿ. ಇಲ್ಲಿ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾರೆ, ಕೆಲವೊಂದು ಜನ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾರೆ, ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಮಾಡಿದಾರೆ ಅಂತ ಅವ್ರ ಸಲ NMR ಹಾಕಿದಂತ ಅದ ಉದಾಹರಣೆಗಳು. ಅಗರ್ಭ ಶ್ರೀಮಂತರದಾರ ಅವರು, ಆ ಮನೆಯವರು ಇಲ್ಲಿ ಹೊರಗೆ ಹೆಜ್ಜೆ ಇಡಂಗಿಲ್ಲ, ಅವರು ಬಿಸಿಲು ಮಾರಿ ನೋಡಂಗಿಲ್ಲ, ಅಂಥವ್ರ ಸಲ NMR ಅದಾವ. ದುಡಿಯೋ ಕೈಗಳಿಗೆ ಕೆಲಸ ಸಿಗಬೇಕು, ದುಡಿಯೋ ವರ್ಗಕ್ಕೆ 100 ದಿನ, ವರ್ಷದಲ್ಲಿ 100 ದಿನ ಉದ್ಯೋಗನ ಸೃಷ್ಟಿ ಮಾಡಬೇಕು, ಜನ ಮೈಗ್ರೇಷನ್ ಆಗಬಾರ್ದು, ಜನ ಯಾವುದೂ ಇದರಿಂದ ಹಿಂದುಳಿಬಾರ್ದು, ಉದ್ಯೋಗ ಇಲ್ಲ ಅಂತ ತಿಳ್ಕೊಂಡ್ಕಂದ ಹಸಿವಿನಿಂದ ಯಾರು ಇಲ್ಲಿ ಸಾಯಬಾರ್ದು ಅಂತಕ್ಕಂಥ ಯೋಜನೆಗಳನ್ನು ಸರ್ಕಾರ ತಂದ್ರೆ ಇವರು ಆ ಯೋಜನೆಗಳನ್ನು ತಮ್ಮ ಸ್ವಂತಿಕೆ ಬಳಸ್ಕೊಂಡ್ಕೇರಿಂದ ಯಾರ್ಯಾರ್ದೋ ಹೆಸರು ಮೇಲೆ NMR ತೆಗೆದಕೇರಿಂದ ಕೆಲಸ ಆಗ್ಲಾರ್ದನ್ನ ಒಬ್ಬ ಮನುಷ್ಯ ಹೇಳ್ರಿ. ಈಗ ಅದೇ ಬಂದು ಹೇಳಿದ್ರು, ಅವರು ರೈತ ಸಂಘದ ಶಾಲೆ ಹಾಕೊಂಡ್ಕೇರಿಂದ ಅವ್ರಿಗೆ ಕಬ್ಬು ಹೋಗ್ಲಕ್ಕ ಹಾದಿ ಮಾಡಿದಾರೆ ಅಂತಾರೆ. ಹಾದಿ ಮಾಡ್ಯಾರ, ಆ ಹಾದಿ ದೊಡ್ಡ ಗುಂಡುಗಳು ಊದ್ಬಿಟ್ಟಾರ. ಅಲ್ಲಿ ಸೈಕಲ್ ಹೋಗಲ್ಲ, ಅಷ್ಟು ದೊಡ್ಡ ಹಾದಿ ಮಾಡಿ ಬಿಟ್ಟಾರು. ಮುಂದೆ ಬೇರೆ ಅದ ಹಾದಿ ಹೆಸರ ಮೇಲೆ ಬೇರೆ ಕಡೆ ಎಲ್ಲೋ ಒಂದು ರೋಡ ಮಾಡಿದಾರ. ಆ ರೋಡ್ GPS ಮಾಡ್ಕೊಂಡು ಅದು ಬಿಲ್ ತೆಗೆದಾರಂತ. ಅಂದ್ರೆ ಎಷ್ಟು ಇಲ್ಲಿ ಅವ್ಯವಹಾರ ನಡೆದಿದೆ ಮತ್ತು ಎಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದನ್ನು ಮಾಧ್ಯಮ ಮಿತ್ರರು ನೀವೆಲ್ಲರೂ ನಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ಕೋತೀನಿ. ಇಂಥ ಒಂದು ಭ್ರಷ್ಟಾಚಾರವನ್ನು ನೀವೆಲ್ಲ ಬೈದಿರ್ತಕ್ಕಂಥ ಕೆಲಸ ಮಾಡಬೇಕು. ನಮ್ಮ ಜೊತೆಗೆ ನಾವು ದಲಿತ ಸಂಘರ್ಷ ಸಮಿತಿ ಭೀಮ್ ಮಾರ್ಗ ವತಿಯಿಂದ ನಾವು ಹೋರಾಟಗಳನ್ನು ಮಾಡ್ತೀವಿ. ನೀವು ಅವ್ರು ಏನು ಮಾಡಿದಾರಲ್ಲ ಹಗರಣಗಳನ್ನ ಎಳೆಯಾಗಿ ಬಿಚ್ಚಿಕೆರಿಂದ ನೀವು ಸರ್ಕಾರ ಗಮನ ತರ್ತಕ್ಕಂಥ, ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಮಾಧ್ಯಮ ಮಿತ್ರರು ಅವ್ರು ಮಾಡಬೇಕಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತಾ, ನನ್ನ ಹೆಸರು ಸಂಜೀವ್ ಕಾಂಬ್ಳೆ, ದಲಿತ ಸಂಘರ್ಷ ಸಮಿತಿಯ ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕರು, ಆಡಳಿತ ವಿಭಾಗದ ಕೆಲಸ ಮಾಡ್ತಾ ಇದ್ದೀನಿ. ದಯವಿಟ್ಟು ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಈ ಭ್ರಷ್ಟಾಚಾರವನ್ನು ಬಯಲಿಗೆಳ್ತಕ್ಕಂಥ ಕೆಲಸ ಮಾಧ್ಯಮ ಮಿತ್ರರು ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಸರ್, ತಾವು ಹೇಳಿದ್ರಿ ಅವ್ರು ಮತ್ತೆ ಒಂದು 2 ತಿಂಗಳ ಮಾರ್ಚ್ ಮುಗಿತ ನಂತರ ಈಗ ಅವರು ನಾವು 15 ದಿವಸ ಟೈಮ್ ಕೇಳಿದಾಗ 15 ದಿವಸನಾಗ ಆಗಂಗಿಲ್ಲ ರೀ, ಮತ್ತು ನಮಗೆ ಟೈಮ್ ಭಾಳ ಬೇಕು, ಮಾರ್ಚ್ ಎಂಡ್ ಬೇರೆ ಬಂತು ಅಂತಕ್ಕಂಥ ಒಂದು ಏನೋ ನೆಪ ಹೇಳಕತ್ತಾರ ಅವ್ರಿಗೆ.
ನೋಡ್ರಿ 5 ವರ್ಷದ ಲೆಕ್ಕಪತ್ರ ಎಲ್ಲ ಲೆಕ್ಕಪತ್ರ ಕೇಳಿಲ್ಲ, ಇಡೀ ಊರದೆಲ್ಲ ಲೆಕ್ಕಪತ್ರ ಕೇಳಿಲ್ಲ ಅವರಿಗೆ. ನಾವು ಕೇಳಿರೋದು ನಮ್ಮ ದಲಿತ ಸಮುದಾಯದಲ್ಲಿ ಆಗ್ತಕ್ಕಂಥ ಏನು ಭ್ರಷ್ಟಾಚಾರ ಆಗೈತಿ, ದಲಿತ ಸಮುದಾಯದಲ್ಲಿ ಏನು ನೀವು ಮಾಡಬೇಕಾದಂಥ ಕಾರ್ಯಗಳಿದ್ದಾವೆ ಯಾವ ಮಾಡಿಲ್ಲಲ್ಲ ಅದ್ರ ನಷ್ಟ ಕೂಡ್ರಿ ಅಂತ ಕೇಳಿದ್ವಿ. ನಾವು ಕೇಳಿದಾಗ ಅವ್ರು ಏನು ಹೇಳಿದ್ರು ನಮಗಂದ್ರೆ 15 ದಿವಸ ಒಳಗೆ ಏನೋ ನಾವು ಒಂದು ಗ್ರಾಮ ಸಭಾ ಮಾಡ್ತೀವಿ, ಎಲ್ಲಿ ದಲಿತ ಕಾಲನಿ ಒಳಗನ ಒಂದು ಗ್ರಾಮ ಸಭಾ ಮಾಡ್ತೀವಿ, ಗ್ರಾಮ ಸಭಾ ಮಾಡಿ ದಲಿತರಿಗೆ ಅಷ್ಟೇ ಸೇರಿಸ್ತೀವಿ, ಅಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿದೆ ಅಂತಕ್ಕಂಥದ್ದನ್ನು ಪಂಚಾಯತಿಲಿ ಇರ್ತಕ್ಕಂಥ ಎಲ್ಲ ರಿಜಿಸ್ಟರ್ಗಳನ್ನ ಅಥವಾ ಎಲ್ಲ ಪಾಸ್ಬುಕ್ಗಳನ್ನು ಯಾವ್ಯಾವ ಅನುದಾನಗಳನ್ನ ಬಂದಿದೆ ಅದನ್ನೆಲ್ಲನೂ ಕೂಡ ನಾವು ಅಲ್ಲಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ನಾವು ಅವ್ರಿಗೆ ಹೇಳಿದ್ವಿ 15 ದಿವಸ ಒಳಗೆ ನೀವು ಅದನ್ನು ಒಂದು ಗ್ರಾಮ ಸಭಾ ಮಾಡಿ ಅಲ್ಲಿ ಏನಾರು ಆ ವ್ಯವಹಾರಗಳು ಆದದ್ದು ಅಥವಾ ಭ್ರಷ್ಟಾಚಾರ ಆದದ್ದು ಏನಾರು ಕಂಡು ಬಂತಂದ್ರೆ ನೀವು ಯಾರು ಮಾಡಿದಾರಲ್ಲ ಅಂಥವ್ರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಕೂಡ ನಾವು ಹೇಳಿದ್ವಿ. ಅವ್ರು 2 ತಿಂಗಳು ಅದು ಹೇಳಿದಾರೆ, ಅದಕ್ಕೆಲ್ಲ ನಾವು ಒಪ್ಪಿಗೆ ಕೊಟ್ಟಿಲ್ಲ. ಇದು ಒಂದು 15 ದಿವಸದ ಒಳಗಾಗಿ ಏನಾರು ಗ್ರಾಮ ಸಭಾ ಮಾಡಿಕೆರಿಂದ ಸಮಸ್ಯೆಗಳಿಗೆ ಇತ್ಯರ್ಥ ಮಾಡ್ಲಿಕ್ಕೆ ಏನಾರು ಅವ್ರು ಪ್ರಯತ್ನ ಪಡಲಿಲ್ಲ ಅಂದ್ರೆ ಬರೋ 22ನೇ ತಾರೀಕಿಗೆ ನಾವು ಮತ್ತೆ ಗ್ರಾಮ ಪಂಚಾಯತಿ ಮುಂದೆ ಧರಣಿ ಕೊಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮುಖ್ಯವಾಗಿ ಒಂದು 2-3 ವಿಷಯಗಳನ್ನ ನಾವು ಇಟ್ಕೊಂಡಿದ್ದಾರೆ. ಒಂದು, ಗ್ರಾಮ ಪಂಚಾಯತಿಯಲ್ಲಿ ಒಬ್ಬರ ಆಸ್ತಿಯನ್ನು ಇನ್ನೊಬ್ಬರ ಹೆಸರಿಗೆ ಬೇಕಾದಷ್ಟು ಮಾಡಿದ್ದಾರೆ ಅಂತ ಅನ್ನೋದು. ಎರಡನೇದಾಗಿ 15 ಹಣಕಾಸು ಮತ್ತು ನಿಧಿ 2 ಒಳಗೆ SC/STಗಾಗಿ ಏನು ಮೀಸಲಾಗಿರ್ತಕ್ಕಂಥ 25% ಹಣವನ್ನು ಸದ್ಬಳಕೆ ಮಾಡಿಲ್ಲ ಅಂತ ಅನ್ನೋದ್ರ ಬಗ್ಗೆ. ಇನ್ನೊಂದಿಷ್ಟು ಗ್ರಾಮ ಪಂಚಾಯತಿ ಸಿಬ್ಬಂದಿ ದುರ್ವರ್ತನೆಗಳ ಬಗ್ಗೆ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಕಂಪ್ಲೇಂಟ್ ಅಂದ್ಕೊಂಡಿದ್ದಾರೆ. ನಾವು ಭಾಳ ಕ್ಲಿಯರಾಗಿ ಹೇಳಿದ್ದೀವಿ, ಒಂದು ವೇಳೆ ಯಾರ್ದಾದ್ರೂ ಆಸ್ತಿಯನ್ನು ಮತ್ತೊಬ್ಬರ ಹೆಸರಿಗೆ ಮಾಡಿದರು ಅಂದರೆ ನಮ್ಮಲ್ಲಿ ಕೂಡ ತಾಲೂಕ್ ಪಂಚಾಯತಿಯಲ್ಲಿ ಒಂದು ಕೋರ್ಟ್ ಇದೆ, EO ಕೋರ್ಟು, ಅಲ್ಲಿ ಕೂಡ 269 ಅಡಿಯೊಳಗೆ ಬಂದು ಅವ್ರು ಅಪೀಲ್ ಮಾಡ್ಬೋದು. ಅಲ್ಲಿ ಕೂಡ ನಾವು ಏನು ಮಾಡ್ತೀವಪ್ಪ ಅಂದರೆ ಅದನ್ನು ಹೇರೆ ಮಾಡಿ ತೀರ್ಪನ್ನು ಪ್ರಕಟಣೆ ಮಾಡ್ತೀವಿ. ಇಲ್ಲ ಅದು ಭಾಳ ದಿವಸದಿತ್ತು, ಹಳೆ ವ್ಯಾಜ್ಯ ಇತ್ತಂದರೆ ಸಿವಿಲ್ ಕೋರ್ಟಿಗೆ ಕೂಡ ನೇರವಾಗಿ ಹೋಗಿ ಯಾರಿಗಾದರೂ ತೊಂದರೆ ಆಗಿದೆ ಅವ್ರು ನೇರವಾಗಿ ಸಿವಿಲ್ ಕೋರ್ಟಿಗೆ ಕೂಡ ಹೋಗಿ ಅವ್ರು ಏನು ಮಾಡಬೇಕಪ್ಪ ಅಂದರೆ ಪರಿಹಾರವನ್ನು ಕೇಳ್ಬೋದು. ಇದು ಒಂದನೇ ವಿಷಯ. ಎರಡನೇದು 15 ಹಣಕಾಸು ಮತ್ತು ನಿಧಿ 2 ಒಳಗೆ ಏನು 25% SC/ST ಮೀಸಲಾಗಿರ್ತಕ್ಕಂಥ ಏನು ಅನುದಾನವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಮುಂದಿನ 15 ದಿವಸದೊಳಗೆ ಇಲ್ಲಿ ಒಂದು SC/ST ವಿಶೇಷ ಗ್ರಾಮ ಸಭೆ ಮಾಡ್ತೀವಿ. ಆ ಗ್ರಾಮ ಸಭೆಯಲ್ಲಿ ಏನೆಲ್ಲ ಅನುದಾನ ಖರ್ಚಾಗೈತಿ ಅದನ್ನು ಗ್ರಾಮ ಸಭೆಯಲ್ಲಿ ಅವ್ರು ಓದಿ ಹೇಳ್ತಾರೆ. ಯಾವುದು ದುರ್ಬಳಕೆ ಆಗೈತೆ ಅಂತೇಳಿ ಅವ್ರು ಹೇಳ್ತಾರೋ ಅವತ್ತಿನ ದಿನ ಅದರ ಬಗ್ಗೆ ನಾವು ಏನಪ್ಪ ಅಂದ್ರೆ ತನಿಖೆ ಮಾಡಿಸ್ತೀವಿ. ತನಿಖೆ ಮಾಡಿ ತಪ್ಪಿತಸ್ಥರು ಒಂದು ವೇಳೆ ದುರ್ಬಳಕೆ ಆಗಿದ್ದು ಕಂಡು ಬಂದರೆ ತಪ್ಪಿತಸ್ಥರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಕ್ಕೆ ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸ್ತೀವಿ. ಮುಂದಿರುವಂಥ PDO ಮೇಲೆ ಸಾಕಷ್ಟು ಒಂದು ಭ್ರಷ್ಟಾಚಾರದ ಆರೋಪಗಳಿವೆ. ಆಮೇಲೆ ಅವ್ರ ಮೇಲೆ ಲೋಕಾಯುಕ್ತರಿಗೆ FIR ಕೂಡ ಆಗಿದೆ. ಸ್ಟಿಲ್ ಅವ್ರನ್ನ ಹೆಂಗೆ ಟ್ರಾನ್ಸ್ಫರ್ ಮಾಡಿದ್ರಿ? ಇಲ್ಲ, ಟ್ರಾನ್ಸ್ಫರ್ ಮಾಡಿದ್ದು ನಾವಲ್ಲ, ಅದು ಟ್ರಾನ್ಸ್ಫರ್ ಸ್ಟೇಟ್ ಲೆವೆಲ್ನಲ್ಲಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು. ಅಲ್ಲೇನೋ ಕೌನ್ಸಿಲಿಂಗ್ ಆಗೈತಿ. ಲೋಕಾಯುಕ್ತ ತನಿಖೆ ನಡೆದಿದ್ರೆ ಅದು ತನಿಖೆ ಏನಂತಂದ್ರೆ ಫೈನಲ್ ಆದ ನಂತರ ಅವರಿಗೆ ಎಲ್ಲೇ ಇದ್ರೂ ಕೂಡ ಅದೇನಾಗುತ್ತೆ ಅವ್ರ ಪನಿಷ್ಮೆಂಟ್ ಆಗುತ್ತೆ. ಸರ್, ರಾಮದುರ್ಗ ತಾಲೂಕಿನಲ್ಲಿ ಎಲ್ಲ ಪಂಚಾಯತಿಗಳೊಳಗೆ ಇದೇ ಥರ ಅಕ್ರಮ ವ್ಯವಹಾರ ಇದೇ ಥರ ಅಂತ ಕೇಳಿ ಬರ್ತದೆ. ತಾವು ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಎಲ್ಲೆಲ್ಲೆಲ್ಲ ದೂರ ಬರ್ತಾವೆ ಖಂಡಿತವಾಗ್ಲೂ ನಾವು ಅವುಗಳನ್ನ ಏನು ಮಾಡತ್ತಿದ್ದೀವಪ್ಪ ಅಂದ್ರೆ ಅಟೆಂಡ್ ಮಾಡಕತ್ತಿದ್ದೀವಿ. ತಪ್ಪಿತಸ್ಥರಿದ್ರೆ ಅದರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಶಿಫಾರಸನ್ನು ಮಾಡ್ತೀವಿ. ಸರ್, ರಾಯತ್ನವ್ರ ಮೇಲೆ ಯಾವ ಕ್ರಮ ತಗೋತೀರಿ? ಈಗ ಒಂದು ವೇಳೆ ಈಗ 15 ಹಣಕಾಸು ಅಥವಾ ನಿಧಿ 2 ಒಳಗೆ ಏನಾದರೂ ದುರ್ಬಳಕೆ ಆಗೈತೆ ಅಂತೇಳಿ ಕಂಡು ಬಂದರೆ ಆ ಟೈಮ್ನಾಗ ಯಾರು ಕೆಲಸ ಮಾಡಿರ್ತಾರೆ ಅವ್ರ ಮೇಲೆ ಕ್ರಮಕ್ಕೆ ಬರ್ತೀವಿ. ಅಲ್ಲ, ಅವ್ರ ಮೇಲೆ ಈಗ ಭ್ರಷ್ಟಾಚಾರದ ಆರೋಪಗಳು ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿದಾಗ ಅದು ಹೌದು ಅವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಇದು ಕಂಡು ಬಂದರೆ ಶಿಫಾರಸು ಬೇಡ ಶಿಸ್ತು. ಸರ್, ಎಷ್ಟು ಕಾಲಾವಧಿ ಎಷ್ಟು ಹೋಗ್ಬೇಕು ಸರ್? ಈಗ ನೋಡ್ರಿ 15 ದಿವಸದೊಳಗೆ ಗ್ರಾಮ ಸಭೆ ಮಾಡಕ್ಕೆ ಹೇಳಿವಿ. ಆ ಗ್ರಾಮ ಸಭೆ ಒಳಗೆ ಏನು ಖರ್ಚಾಗಿತ್ತಲ್ಲ ಖರ್ಚು ವೆಚ್ಚಗಳನ್ನ ಅವ್ರು ಓದ್ತಾರೋ ಅದ್ರಾಗ ಸಾರ್ವಜನಿಕರು ಯಾವುದಕ್ಕೆ ಆಕ್ಷೇಪಣೆ ಮಾಡ್ತಾರಲ್ಲ ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಕಮಿಟಿ ಮಾಡಿ ಆ ಎನ್ಕ್ವೈರಿ ರಿಪೋರ್ಟ್ ಬರ್ತದ್ರಿ, ಬಂದ ತಕ್ಷಣ ಮಾಡಿ. ಬ್ಯೂರೋ ರಿಪೋರ್ಟ್ ಕುಮಾರಿ ಎಂ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.